ನಮಸ್ಕಾರ ವೀಕ್ಷಕರೇ, ನಾನು ಪ್ರಭುಸ್ವಾಮಿ ನಾಟೇಕರ್. ರಾಜ್ಯ ಶಿಕ್ಷಣ ಇಲಾಖೆ ಇವತ್ತು ಮಹತ್ವದ ಒಂದು ಆದೇಶವನ್ನು ಹೊರಡಿಸಿದೆ. ಯಾವುದೇ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಸಮಾರಂಭಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ನೃತ್ಯ ಮಾಡುವಂಥ ಕಾರ್ಯಕ್ರಮ ಅಶ್ಲೀಲದಿಂದ ಕೂಡಿರಬಾರದು ಅಂತ ಆದೇಶ ಹೊರಡಿಸಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ರಾಜ್ಯ ಮಕ್ಕಳ ಆಯೋಗದ ರಕ್ಷಣೆಯ ಮಾಜಿ ಸದಸ್ಯ ನಮ್ಮ ಜೊತೆ KT ತಿಪ್ಪಸ್ವಾಮಿ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ ಬನ್ನಿ. ಸರ್, ಇವತ್ತು ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರು ಶಾಲೆಗಳು, ರಾಜ್ಯದ ಎಲ್ಲಾ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಎಲ್ಲಾ ಶಾಲೆಗಳಲ್ಲೂ ಕೂಡ ಹೌದು ಸರ್, ಅಶ್ಲೀಲ ಹಾಡುಗಳಿಗೆ ಮಕ್ಕಳ ನೃತ್ಯ ಮಾಡಿಸುವುದನ್ನ ನಿರ್ಬಂಧಿಸಿ ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನಾನು ಈ ಸರ್ಕಾರದ ಕ್ರಮವನ್ನ, ಇಲಾಖೆಯ ಈ ಏನು ಯೋಚನೆ ಇದೆ, ಇದನ್ನ ನಾನು ಶ್ಲಾಘಿಸ್ತೀನಿ ಮತ್ತು ಅಭಿನಂದಿಸ್ತೀನಿ ಮತ್ತು ಸ್ವಾಗತಾರ್ಹ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್. ಅದರಲ್ಲಿ ಅವರು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಏನಂದ್ರೆ, ಶಾಲೆ ಕೇವಲ ಮಕ್ಕಳನ್ನ ಮಾರ್ಕ್ಸ್ ತೆಗಿಸಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸುವಂತ ಒಂದು ಫ್ಯಾಕ್ಟರಿಗಳಲ್ಲ. ಹೌದು ಸರ್. ಒಂದು ಮಗು ಶಾಲೆಗೆ ಹೋಗ್ತಾ ಇದೆ ಅಂತಂದ್ರೆ ಕೇವಲ ಜೀವನೋಪಾಯ ಕಟ್ಟಿಕೊಡಕ್ಕೆ ಅದೊಂದು ಮಾರ್ಗ ಅಂತ ನಾವು ಸಂಕ್ಷಿಪ್ತವಾಗಿ ನೋಡಬಾರ್ದು. ಶಾಲೆ ಅನ್ನುವಂಥದ್ದು ಮಗುವಿನ ಒಟ್ಟಾರೆ ನೈತಿಕ ಮೌಲ್ಯಗಳನ್ನ ಹಾಗೂ ಆ ಮಗುವಿನ ಸಾಮಾಜಿಕ ಬೆಳವಣಿಗೆಯನ್ನ ಸೋಷಲೈಸೇಷನ್ ಪ್ರಕ್ರಿಯೆಯಲ್ಲಿ ಮಹತ್ವದ ಸ್ಥಾನವನ್ನ ಏನ್ ಮಾಡತ್ತೆ, ಕೊಡುವಂತ ಒಂದು ಸ್ಥಳ ಅದು. ಮಗುವಿನ ವ್ಯಕ್ತಿತ್ವ ರೂಪಿಸುವಲ್ಲಿ ಶಾಲೆ ಬಹಳ ಪ್ರಧಾನವಾದಂತ ಪಾತ್ರ ವಹಿಸುತ್ತೆ. ಇದು ಒಟ್ಟಾರೆ ದೇಶದ ಚೌಕಟ್ಟಿನಲ್ಲಿ, ದೇಶದ ಬೆಳವಣಿಗೆಯಲ್ಲಿ ಕೂಡ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ದೇಶದ ಭವಿಷ್ಯವು ತರಗತಿ ಕೋಣೆಯಲ್ಲಿ ನಿರ್ಮಾಣವಾಗುತ್ತದೆ ಅಂತ ಹೇಳ್ತಾರೆ. ಅಂತಹ ತರಗತಿ ಕೋಣೆಯಲ್ಲಿ ಮಾಡಿಸುವ ಪಠ್ಯ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಮತ್ತು ಅದ್ರ ಬಗ್ಗೆ ನಾವು ಚಿಂತಿಸ್ಬೇಕು. ಯಾವ ತರದ್ ಮಾಡ್ತಿದೀವಿ, ಏನನ್ನ ಕೊಡ್ತಾ ಇದೀವಿ, ಇದು ಕೊಡ್ತಾ ಇರೋದು ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಎನ್ನುವಂಥದ್ದು ಬಹಳ ಗಂಭೀರವಾದಂತ ವಿಷಯ. ಈ ಶಾಲಾಗಳಲ್ಲಿ ಈ ತರ ಅಶ್ಲೀಲವಾದಂತ ನೃತ್ಯ ಪ್ರದರ್ಶನ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಸರ್? ಆಕರ್ಷಣನ ಅಥವಾ ಬೇರೆ ಏನಾಗುತ್ತೆ? ಅಲ್ಲ, ಈಗ ಬರ್ತಾ ಇರುವಂತಹ ನಮ್ಮ ಏನು ಸೋಷಿಯಲ್ ಮೀಡಿಯಾ ಇವಾಗ ಪೀಕ್ ಅಲ್ಲಿ ಇರುವಂತ ಕಾಲಘಟ್ಟ. ಹಾಗಾಗಿ ಯಾವ್ದಕ್ಕೆ ಹೆಚ್ಚು ಲೈಕ್ ಬರುತ್ತೆ, ಯಾವ್ದಕ್ಕೆ ಹೆಚ್ಚು ಶೇರ್ ಆಗುತ್ತೆ, ಯಾವ್ದು ಟ್ರೆಂಡ್ ಆಗುತ್ತೆ ಅನ್ನೋದ್ರ ಮೇಲೆ ಸೆಲೆಕ್ಷನ್ ಗಳು ಮಾಡುವಂತ ಕಾಲಘಟ್ಟಕ್ಕೆ ನಾವು ಬಂದಿದೀವಿ. ಅದು ನಿಜವಾಗಿಯೂ ಅದು ಸುಸಂಸ್ಕೃತವಾಗಿದ್ಯಾ, ಸಜ್ಜನ ನಡವಳಿಕೆಯನ್ನ ಹೇಳ್ತಾ ಇದೆಯಾ, ವಯಸ್ಸಿಗೆ ಮೀರಿದ ವಿಚಾರಗಳನ್ನ ಹೇಳ್ತಾ ಇದೆಯಾ, ಅಶ್ಲೀಲತೆಯನ್ನ ಹೇಳ್ತಾ ಇದೆಯಾ, ಇದು ಮಗುವಿನ ಮೇಲೆ ಯಾವ ತರದ ಪರಿಣಾಮ ಬೀರುತ್ತೆ, ಸಮಾಜಕ್ಕೆ ಇದು ಯಾವ ತರದ ಸಂದೇಶ ಕೊಡುತ್ತೆ ಅನ್ನುವ ಯಾವ ವಿವೇಚನೆಗಳು ಇಲ್ಲದೆ ನಾವು ಇಂಥ ಕಾರ್ಯಕ್ರಮಗಳನ್ನ ಆಯೋಜಿಸಿದಾಗ ಅದು ಕೇವಲ ಒಂದು ನಿರ್ದಿಷ್ಟ ಮಗುವಿನ ಮೇಲೆ ಅಂತಲ್ಲ, ಒಂದು ಇಡೀ ಸಮಾಜವನ್ನ ಅದು ಪ್ರಭಾವಿಸುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಉದಾಹರಣೆಗೆ, ಒಂದು ಹಾಡಿನಲ್ಲಿ ಅಶ್ಲೀಲ ಹಾಡು ಅಂತ ನಾವು ಹೇಳ್ಬೇಕಾದ್ರೆ ಅದು ಯಾವ ರೀತಿಯಾದಂತ ದೇಹ ಪ್ರಜ್ಞೆಯನ್ನು ಹೇಳ್ತಾ ಇದೆ, ಅಥವಾ ಯಾವ ರೀತಿಯಾದಂತ ಜೆಂಡರ್ ವಿಚಾರ ಹೇಳ್ತಾ ಇದೆ, ಹೆಣ್ಣಿನ ಕುರಿತಾಗಿ ಯಾವ ದೃಷ್ಟಿಕೋನವನ್ನು ಕಟ್ಟಿಕೊಡ್ತಾ ಇದೆ, ಈ ಮೌಲ್ಯಗಳನ್ನು ಕಳಿಸೋದು ಶಾಲೆ ಅಲ್ವಾ? ಹಾಗಿದ್ರೆ ನಾವು ಸಮಾನತೆ ಮಾತಾಡ್ಬೇಕು, ಜೆಂಡರ್ ಇಕ್ವಾಲಿಟಿ ಅಂತ ಮಾತಾಡೋದು, ಆದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಆ ಜೆಂಡರ್ನ ವೈಲೇಷನ್ ಮಾಡುವಂತಹ ಅಥವಾ ತಾರತಮ್ಯವನ್ನು ಹೇಳುವಂತಹ ಅಥವಾ ಇಂದಿನ ನಮ್ಮ ಮೂಢನಂಬಿಕೆಗಳನ್ನ ಬಿತ್ತರಿಸುವಂತಹ ಎಷ್ಟೋ ವಿಚಾರಗಳನ್ನ ನಾವು ಹಾಡಿನ ಮೂಲಕ ತಂದ್ರೆ ಮತ್ತೆ ಯಾವ ಸಂದೇಶ ಕೊಡ್ತಿದೀವಿ ಸೊಸೈಟಿಗೆ ಅನ್ನೋ ವಿಚಾರ ಇಲ್ಲಿ ಮುಖ್ಯ ಆಗುತ್ತೆ. ಇದು ಸರ್ಕಾರಕ್ಕೆ ಗಮನಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೀರಿ ಸರ್ ನೀವು. ಸೊ ನಿಮ್ಮ ಏನು ಯಾವ ತರ ಆಲೋಚನೆ, ಹೆಂಗ್ ಬಂತು ಸರ್ಕಾರಕ್ಕೆ, ಹೇಗೆ ಲೆಟರ್ ಬರ್ದಿರಿ ಅಂತ? ನೋಡಿ, ಈಗ ಇದಕ್ಕೆ ಒಂದು ಖಾಸಗಿ ಸಂಘಟನೆಯವರು ಕೂಡ ಪತ್ರ ಬರೆದಿದ್ದಾರೆ. ಈ ಹಿಂದೆ ನಾವು ಹಲವಾರು ವೇದಿಕೆಗಳಲ್ಲಿ, ಸಂಬಂಧಪಟ್ಟಂತ ವೇದಿಕೆಗಳಲ್ಲಿ ಈ ತರದ ಕಾರ್ಯಕ್ರಮಗಳನ್ನ ಸರಿಯಲ್ಲ, ಮಕ್ಕಳ ಮೇಲೆ, ಯಾಕಂದ್ರೆ ನಾವು ಈ ತರದ ಹಲವಾರು ಕಾರ್ಯಕ್ರಮಗಳನ್ನ, ಸಾರ್ವಜನಿಕರಿಂದ ಬಂದಿರೋ ವಿರೋಧಗಳನ್ನ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ಪೋಷಕರು ಹಂಚಿಕೊಂಡಿರೋದನ್ನ ನಾವು ಮಕ್ಕಳ ಜೊತೆ ಮತ್ತು ಪೋಷಕರ ಜೊತೆ ನಾನು ಈ ಹಿಂದೆ ಮಾಡಿರುವ 3 ವರ್ಷದ ಸಂವಾದಗಳಲ್ಲಿ ತುಂಬಾ ಬಾರಿ ಈ ವಿಚಾರವನ್ನ ಕೇಳಲ್ಪಟ್ಟಿದ್ದೀವಿ. ಬಹಳಷ್ಟು ಜನ ಪೋಷಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂಥ ಹಾಡುಗಳನ್ನಿರುತ್ತೆ, ಇದು ಸರಿಯಲ್ಲ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ, ಇದನ್ನ ನಾವು ತಡಿಬೇಕು ಅನ್ನುವಂತ ವಿಚಾರ. ಬಟ್ ಈಗ ಸರ್ಕಾರ ಈಗ ಸಂಘಟನೆಯವರು ಕೊಟ್ಟಿರುವಂತ ಮನವಿ ಮತ್ತು ಈ ಎಲ್ಲ ಸಮಾಜದಲ್ಲಿ ಆಗ್ತಿರೋ ಒಟ್ಟಾರೆ ಬೆಳವಣಿಗೆಯನ್ನ ಸೇರಿಸಿಕೊಂಡು ಇವತ್ತು ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಇಂಥದ್ದೊಂದು ಆದೇಶ ಹೊರಡಿಸಿರುವಂತದ್ದು ಬಹಳ ಉತ್ತಮ ಬೆಳವಣಿಗೆ ಸರ್. ಇದರಲ್ಲಿ ಈಗ ನೀವು ಹೇಳಿದ್ರೆ ಶಾಲಾ ಶಿಕ್ಷಣ ಕ್ರಮ ಕೈಗೊಂಡಿದೆ, ಬಟ್ ಇದರಲ್ಲಿ ನಮ್ಮ ಚಲನಚಿತ್ರದ ಗೀತೆ ರಚನೆಕಾರರು, ನಿರ್ದೇಶಕರು, ಅವ್ರ ಪಾತ್ರನೂ ಇದೆಯಲ್ಲ ಸರ್? ಮಕ್ಕಳ ಮೇಲೆ ಯಾವ ಪರಿಣಾಮ ಬೀರುತ್ತೆ, ಯಾವ ನಿರ್ದೇಶ ಮಾಡಬೇಕು ಅಂತ? ಖಂಡಿತ. ನೋಡಿ, ಮಕ್ಕಳ ಹಕ್ಕುಗಳ ರಕ್ಷಣೆ ಎನ್ನುವಂಥದ್ದು, ಮಕ್ಕಳ ಸುರಕ್ಷತೆ ಎನ್ನುವಂಥದ್ದು ಕೇವಲ ಶಾಲಾ ಶಿಕ್ಷಣ ಇಲಾಖೆಯ, ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ನಾವು ವಿಶ್ವಸಂಸ್ಥೆಯ ಮಕ್ಕಳ ಕೂಡ ಒಡಂಬಡಿಕೆಗೆ ಸಹಿ ಮಾಡಿದೀವಿ. ಆ ಸಹಿ ಮಾಡಿರೋದು ಕೇವಲ ಸರ್ಕಾರದ ಜವಾಬ್ದಾರಿ ಅಂತ ಮಾತ್ರ ಸೀಮಿತವಾಗಿ ನೋಡಬಾರ್ದು. ಪೋಷಕರಾಗಿ ನಾವು ನಮ್ಮ ಮಕ್ಕಳನ್ನ ಹೇಗ್, ಅವರ ಸುರಕ್ಷತೆ ಮತ್ತು ಹಕ್ಕುಗಳನ್ನ ಹೇಗೆ ಗೌರವಿಸ್ತಾ ಇದ್ದೀವಿ, ಗುರುತಿಸ್ತಾ ಇದ್ದೀವಿ, ಅದರಲ್ಲೂ ವಿಶೇಷವಾಗಿ ಮಾಧ್ಯಮಗಳಲ್ಲಿ ನಮ್ಮ ಜವಾಬ್ದಾರಿ ಏನು, ಮಕ್ಕಳ ವಿಚಾರಗಳನ್ನ ನೋಡುವಾಗ
ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತ ವಿಚಾರಗಳು, ನಾವು ಮಾಡುವ ಒಂದು ಸ್ಕ್ರಿಪ್ಟ್, ನಾವು ಬರೆಯುವ ಒಂದು ಹಾಡು, ನಾವು ಬಿತ್ತರಿಸುವ ಒಂದು ದೃಶ್ಯ, ಇದು ಮಕ್ಕಳ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತಿವೆ ಅನ್ನುವ ಸೆನ್ಸಿಟಿವಿಟಿ ಬಹುಶಃ ಎಲ್ರಿಗೂ ಇರ್ಬೇಕಾಗತ್ತೆ. ಯಾಕೆಂದ್ರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ, ಇಂದಿನ ಮಕ್ಕಳು ಹೌದು. ಇಂದಿನ ಪ್ರಜೆಗಳು. ಇಂತಹ ಪ್ರಜೆಗಳ ನಿರ್ಮಾಣ ಮಾಡುವಾಗ ಇದು ತುಂಬಾ ಸೂಕ್ಷ್ಮವಾದಂತ ಮನಸ್ಸು. ನಾವು ಆ ಸೂಕ್ಷ್ಮವಾದಂತ ಮನಸ್ಸುಗಳಿಗೆ ಎಂತಹ ಪ್ರೇರಣೆ ಕೊಡ್ತಿದೀವಿ, ಎಂತಹ ಆದರ್ಶಗಳನ್ನ ಕಟ್ಟಿಕೊಡ್ತಿದೀವಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದು ಎಲ್ಲರ ಜವಾಬ್ದಾರಿ ಸರ್, ಸಾಮೂಹಿಕ ಜವಾಬ್ದಾರಿ. ಸರಿ ಸರ್. ಸರಿ, ಸರ್ಕಾರದ ಆದೇಶದಲ್ಲಿ ಒಂದು ಹೇಳಿದೆ, ಈಗ ಒಂದು ಯಾವುದೇ ಕಾರ್ಯಕ್ರಮಗಳು ಏನೇ ಆದ್ರೂ ಅದ್ರ ಮೇಲೆ ಒಂದು ನಿಗಾ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತಾ ಅನಿಸುತ್ತಾ ಸರ್, ಅಥವಾ ಎಷ್ಟು ಪರಿಣಾಮಕಾರಿ ಕೆಲಸ ಮಾಡ್ಬೇಕು ಅವರು? ಸರ್, ಇದು ಕೇವಲ ನಾವು ಮೇಲೆ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸುತ್ತೋಲೆ ಕೊಟ್ಬಿಟ್ರೆ ಇದು ಅನುಷ್ಠಾನ ಆಗಲ್ಲ. ಇಂಥ ಹಾ ಎಷ್ಟೋ ಸರ್. ಸುತ್ತೋಲೆಗಳು ಬಂದಿದಾವೆ, ಹೋಗಿದಾವೆ. ಆದರೆ ಇದು ನಿಜವಾಗಿಯೂ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ಅಂದ್ರೆ ಉಪನಿರ್ದೇಶಕರುಗಳು ಜಿಲ್ಲಾ ಮಟ್ಟದಲ್ಲಿ ಇದನ್ನ ಖಚಿತಪಡಿಸ್ಕೋಬೇಕು. ತಾಲೂಕು ಮಟ್ಟದಲ್ಲಿ ಬಿಇಒಗಳು ಹಾಗೂ ಕ್ಲಸ್ಟರ್ ವೈಸು ಸಿಆರ್ಪಿಗಳು ಮತ್ತು ಬಿಆರ್ಸಿಗಳು ಈ ಬಗ್ಗೆ ಮೇಲುಸ್ತುವಾರಿಯನ್ನ ನಡೆಸಬೇಕು. ಮತ್ತು ಓಕೆ. ಯಾವುದೇ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ ಪೂರ್ವಾನುಮತಿಯನ್ನ ಪಡ್ಕೊಳ್ಳೋದು, ಯಾವ ಹಾಡುಗಳನ್ನ ಏನ್ ಕಾರ್ಯಕ್ರಮ ಮಾಡ್ತಿದೀವಿ ಮತ್ತು ಯಾವ ಹಾಡುಗಳನ್ನ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸಂಪೂರ್ಣ ಮೇಲುಸ್ತುವಾರಿ ಮೆಕ್ಯಾನಿಸಮ್ ರೂಪಿಸ್ಬೇಕು. ಯಾರು ಸೆಲೆಕ್ಷನ್ ಮಾಡ್ಬೇಕು, ಯಾರು ಅಂತಿಮಗೊಳಿಸ್ಬೇಕು ಅನ್ನೋದಕ್ಕೊಂದು ಮೆಕ್ಯಾನಿಸಮ್ ಬಂದು ಅದು ನಿರಂತರವಾಗಿ ತಳಮಟ್ಟದಲ್ಲಿ ಮೌಲ್ಯಮಾಪನ ಆದ್ರೆ ಮಾತ್ರ ಇದು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗುತ್ತೆ. ಇಲ್ಲ ಅಂದ್ರೆ ಸುತ್ತೋಲೆಗೆ ಸೀಮಿತ ಆಗಿ ಹೋಗ್ಬಿಡುತ್ತೆ. ಮತ್ತೆ ಹಳೆ ಸುತ್ತೋಲೆ ಆದಾಗ ಇದು ಒಂದು ಸುತ್ತೋಲೆ ಆಗ್ಬಿಡುತ್ತಲ್ಲ ಸರ್. ಸುತ್ತೋಲೆ ಆಗೋಗುತ್ತೆ, ಆ ತರ ಆಗುತ್ತೆ. ಈಗ ಪರಿಣಾಮಕಾರಿ ನೀವು ಹೇಳಿದ್ರಿ, ಪರಿಣಾಮಕಾರಿ ಇದೆಲ್ಲ ಮಾಡಬೇಕು ಅನ್ನೋದಾದ್ರೆ ರಾಜ್ಯ ಸರ್ಕಾರ ಸಮಿತಿಗಳು ಏನಾದ್ರು ರಚನೆ ಮಾಡ್ಬೇಕು. ಅದಿನ್ನು ಸಮಿತಿ ರಚನೆ ಏನು ಹೇಳಿಲ್ಲ, ಬರೀ ಕೇವಲ ಆದೇಶ ಮಾಡಿದೆ ಅಷ್ಟೇ. ಅದು ಇಲ್ಲ, ಖಂಡಿತ ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರ ನೇತೃತ್ವದಲ್ಲಿ, ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಬಿಇಒರ ನೇತೃತ್ವದಲ್ಲಿ ಇದಕ್ಕೆ ಪ್ರತ್ಯೇಕವಾದಂತ ಒಂದು ಮೇಲುಸ್ತುವಾರಿ ವಿಂಗ್ ಇರಬೇಕು. ಅದಕ್ಕೆ ಈ ಓಕೆ ಸರ್. ಹಾಡುಗಳ ವಿಚಾರಕ್ಕೆ ಅಂತಾನೆ ಪ್ರತ್ಯೇಕ ಅಂತಲ್ಲ, ಈಗಾಗಲೇ ತಾಲೂಕು ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿ ಅಂತ ಇದೆ. ಆ ಸಮಿತಿ ಹಾಗೆ ಸದಸ್ಯರು ನಮ್ಮ ಬಿಇಒರೇ ಸದಸ್ಯರು, ಅದರಲ್ಲೂ ಕೂಡ ಕಮಿಟಿಗಿದ್ದಾರೆ. ತಹಸೀಲ್ದಾರ್ ಅಧ್ಯಕ್ಷ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಪ್ರತಿ 3 ತಿಂಗಳಿಗೊಮ್ಮೆ ಅದು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೆಯುತ್ತೆ. ಅಂತ ಎಲ್ಲಾ ಮೀಟಿಂಗ್ ಗಳಲ್ಲಿ ಇದು ಪ್ರಸ್ತಾಪ ಆಗ್ಬೇಕು. ಮತ್ತು ಎಲ್ಲ HM ಗಳ ಸಭೆ ಕರೆಸುವಂತದ್ದು, ಪ್ರತಿ ತಿಂಗಳ ಶೇರಿಂಗ್ಸ್ ಮೀಟಿಂಗ್ ಮಾಡ್ತಾರೆ HM ಗಳದು. ಆ ಮೀಟಿಂಗ್ ಅಲ್ಲಿ ಇದನ್ನು ಒತ್ತಿ ಹೇಳುವಂತದ್ದಾಗ್ಬೇಕು. ಇವುಗಳನ್ನ ಸಿಆರ್ಪಿಗಳು ಕನಿಷ್ಠ ಒಂದೊಂದು ಕ್ಲಸ್ಟರ್ಗೆ 10 ರಿಂದ 12 ಶಾಲೆಗೆ ಒಬ್ಬೊಬ್ರು ಸಿಆರ್ಪಿಗಳಿದ್ದಾರೆ. ಅವರು ಆಕ್ಟಿವ್ ಆದ್ರೆ ಮಾತ್ರ ಇದು ಜಾರಿ ಆಗ್ಲಿಕ್ಕೆ ಚೆನ್ನಾಗಿ ಅನುಕೂಲ ಆಗುತ್ತೆ. ನೀವು ಮಕ್ಕಳ ಆಯೋಗದ ಸದಸ್ಯರಾಗಿದ್ರಿ, ಸುಮಾರು ಕೆಲಸ ಮಾಡಿದ್ದೀರಾ ಮಕ್ಕಳ ಇದು ಬೌದ್ಧಿಕ ಮಟ್ಟದ ಬಗ್ಗೆ. ಈ ಹಾಡುಗಳು ಪರಿಣಾಮ ಬೀರೋದ್ರಿಂದ ಮಕ್ಕಳ ಮೇಲೆ ಯಾವ ಪರಿಣಾಮ ಬೀಳುತ್ತೆ, ಅದು ಓದಿನ ಮೇಲೆ ಎಫೆಕ್ಟ್ ಏನಾದ್ರು ಆಗುತ್ತಾ ಅಂತ? ನೋಡಿ ಸರ್, ಈಗ ಈ ತರದ್ದು ನಾನು ಈಗಾಗ್ಲೇ ಮಾತಾಡಿದಾಗೆ ಸಾಮಾಜಿಕ ಜಾಲತಾಣದಲ್ಲಿ ಪೀಕ್ ಅಲ್ಲಿ ಇರೋ ಕಾಲದಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುವ ಸಂದರ್ಭದಲ್ಲಿ ಮಕ್ಕಳು ವಿದ್ಯಾಭ್ಯಾಸದ ಕುರಿತು, ತಮ್ಮ ಭವಿಷ್ಯದ ಕುರಿತು ದೀರ್ಘ ಆಲೋಚನೆಯನ್ನ ಮಾಡುವುದಕ್ಕಿಂತನೂ ಇಂಥ ಏನ್ ಹೇಳ್ತೀವಿ, ಇದನ್ನ ಒಂದು ರೀತಿ ಸೆನ್ಸೇಷನಲ್ ಆದಂತಹ ತಾಕ್ಷಣಿಕ ಅಂದ್ರೆ ಈ ಕ್ಷಣಕ್ಕೆ ಸಿಗುವಂತ ಮನೋರಂಜನೆ ಕಡೆಗೆ ಹೋಗೋದ್ರಿಂದ ಅವರ ಅವಾದಾನ ಅಂದ್ರೆ ಅಟೆನ್ಷನ್ ಅಂಡ್ ಕಾನ್ಸಂಟ್ರೇಷನ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ರಾಂಗ್ ಮಾಡೆಲಿಂಗ್ ಉಂಟಾಗುತ್ತೆ. ಅಂದ್ರೆ ನನಗೆ ಮಾದರಿ ಯಾರು ಓದೋದ್ರಿಂದ, ವಿದ್ಯಾಭ್ಯಾಸ ಬಳಸೋದ್ರಿಂದ ನನಗೆ ಗಾಂಧಿ, ಅಂಬೇಡ್ಕರ್, ಬುದ್ಧ, ಬಸವ ಇಂಥ ಮೌಲ್ಯಗಳನ್ನ ಇಟ್ಕೊಂಡ್ ಬಂದಂತಹ ಕಾಲಘಟ್ಟದಲ್ಲಿ ಇವತ್ತು ನನಗೆ ಯಾವ್ದೋ ಒಬ್ಬ ಚಿತ್ರನಟ, ಯಾವ್ದೋ ಒಬ್ಬ ರೀಲ್ಸ್ ಮಾಡುವಂತ ವೈರಲ್ ಆದುವಂತ ವ್ಯಕ್ತಿಯೇ ನನಗೆ ಮಾದರಿ ಆಗ್ಬಿಟ್ರೆ ಸಮಾಜ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಈ ರೀತಿಯಾದಂತ ಇವತ್ತು ನಾವು ನೋಡ್ತಿದೀವಿ, ಕೇವಲ ಒಂದು ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ಎಕ್ಸಾಂಪಲ್ಸ್ ನೋಡ್ತಿದೀವಿ. ಇದೆಲ್ಲ ಬಹಳ ಮಕ್ಕಳು ಸೂಕ್ಷ್ಮವಾದಂತ ಮನಸ್ಸು ಸರ್. ಈ ಮನಸ್ಸು ಮಕ್ಕಳ ಜೊತೆಗೆ ಕೆಲಸ ಮಾಡ್ಬೇಕಾದ್ರೆ ಬಹಳ ಗಂಭೀರವಾಗಿರ್ಬೇಕು. ಕೇವಲ ಪೋಷಕರಷ್ಟೇ ಅಲ್ಲ, ಒಟ್ಟು ಸಮಾಜ, ಎಲ್ಲರೂ, ಸರ್ಕಾರ, ಪ್ರತಿಯೊಬ್ಬರು ಕೂಡ ಬಹಳ ಕೇರ್ ಆಗಿ ನಡ್ಕೋಬೇಕಾದಂತ ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಮೇಲೆ ಅವರ ಮೌಲ್ಯಗಳು ಕೂಡ, ನಕಾರಾತ್ಮಕ ಮೌಲ್ಯಗಳನ್ನು ಕೂಡ ತುಂಬಿಕೊಡಬಾರ್ದು ನಾವಿಲ್ಲಿ. ಅದನ್ನೇ ಕೇಳಕ್ ಬಂದೆ ಸರ್. ಈಗ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಾವೊಂದು ಹಾಡನ್ನ ಆಯ್ಕೆ ಮಾಡ್ತೀವಿ ಅನ್ನೋದಾಗ ಶಿಕ್ಷಕರು ಮತ್ತೆ ಪೋಷಕರ ಪಾತ್ರ ಎಷ್ಟಿರ್ಬೋದು ಸರ್ ಇದು ಅಗತ್ಯತೆ? ಹಂಗೆ ನೋಡಿದ್ರೆ ನನ್ಗೊಂದ್ ರೀತಿ ಈ ಸುತ್ತೋಲೆ ಕೊಟ್ಟಿರದೇನೆ ಒಂದು ಬೇಜಾರಿನ ಸಂಗತಿ. ಒಂದ್ಸಾರಿ ಸ್ವಾಗತಾರ್ಹ ಅಂತ ಅನ್ಸುದ್ರು ಕೂಡ ಮೇಲ್ನೋಟಕ್ಕೆ ನನಗೆ ಇಂಥದ್ದೊಂದು ಸುತ್ತೋಲೆ ಕೊಡ್ಬೇಕಾಗಿರೋದು ದುರ್ದೈವದ ಸಂಗತಿ ಅಲ್ವಾ ಸರ್? ಇದೆಲ್ಲ ಸುತ್ತೋಲೆ ಹೊರಡಿಸ್ಬೇಕು, ಇಂಥವಕ್ಕೆಲ್ಲ ಕಾನೂನು ಕಾಯ್ದೆ ಮಾಡ್ಬೇಕಾದಂತ ಅಗತ್ಯ ಇದೆಯಾ ಹೇಳಿ? ಮತ್ತೆ ಕಾನೂನು ಕಾಯ್ದೆಗಳಿಗಿಂತ ಹೆಚ್ಚಿನದು ನಾವು ಅಂದ್ರೆ ಸಮಾಜ ಎಷ್ಟು ಪ್ರಬುದ್ಧತೆ ಮತ್ತು ವಿವೇಚನೆಯಿಂದ ನಡ್ಕೊಳ್ತಾ ಇದೆ ಅನ್ನೋದ್ರ ಸೂಚಕ ಸರ್ ಇವೆಲ್ಲ. ಎಲ್ಲಿ ಮೌಲ್ಯಗಳು ಕುಸಿತ ಉಂಟಾಗತ್ತೆ, ಪ್ರಜ್ಞೆಗಳು, ನೈತಿಕ ಪ್ರಜ್ಞೆ ಕುಸಿತ ಹೋಗುತ್ತೆ, ಅಲ್ಲಿ ಕಾನೂನುಗಳು ಪ್ರವೇಶ ಮಾಡ್ತಾ ಹೋಗುತ್ತೆ, ಹೌದಲ್ವಾ?
ಈಗ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಬಳಸಿ ನಿಮ್ಮ ಶಾಲೆಯಲ್ಲಿ ಒಳ್ಳೆ ಹಾಡುಗಳಿಗೆ ಒಳ್ಳೆ ಮೌಲ್ಯ ಕಲಿಸಿ ಅಂತ ಸುತ್ತಲೂ ಕೊಡ್ಬೇಕಾದ ಅಗತ್ಯ ಇದೆಯಾ ಸರ್? ಅದಕ್ಕಾಗಿನೇ ಶಾಲೆ ಇದೆ. ಅದಕ್ಕೆ ಅದೇ ನಿಮ್ ಜವಾಬ್ದಾರಿ ಅಂತ ಸರ್ಕಾರ ಈಗಾಗ್ಲೇ ನಿಮಗೆ ಜವಾಬ್ದಾರಿ ಕೊಟ್ಟಾಗಿದೆ ಅಂತ ಅಂದ್ಮೇಲೆ ನಾವು ಹಾಗಿದ್ದರೆ ಇಂಥ ಸುತ್ತೋಲೆಯನ್ನ ಮತ್ತೆ ಇನ್ನೊಂದು ಕೂಡ ಅಗತ್ಯ ಏನಿದೆ? ಬಟ್ ಆದ್ರೆ ಶಿಕ್ಷಕರೇ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರಲ್ಲ ಸರ್, ಕೊಡ್ಬೇಕಾ? ಟೆಕ್ನಿಕಲ್ ಖಂಡಿತ ಹೇಳ್ತೀವಿ. ಈ ತರದನ್ನ ಯಾರು ಈ ತರದ ನಿಯಮವನ್ನ, ಸರ್ಕಾರದ ಈ ನಿಯಮವನ್ನ ಉಲ್ಲಂಘಿಸ್ತಾರೆ ಅಂತವ್ರ ಮೇಲೆ ಕಠಿಣ ಮತ್ತು ಶಿಸ್ತು ಕ್ರಮ ತೆಗೆದುಕೋಬೇಕು. ಇದು ಕೇವಲ ಸಣ್ಣ ವಿಚಾರ ಅಂತ ಅಲ್ಲ. ಮಕ್ಕಳ ಮೇಲೆ ದೌರ್ಜನ್ಯ, ಇವಾಗ ಉದಾಹರಣೆ JJ ಆಕ್ಟ್ ಅಲ್ಲಿ ಸೆಕ್ಷನ್ 75 ಅಂತ ಒಂದು ಸೆಕ್ಷನ್ ಇದೆ. ಮಕ್ಕಳ ಮೇಲೆ ಕ್ರೌರ್ಯ ಅಂತ ಹೇಳುತ್ತದು. ಅಂದ್ರೆ ಭೀಕರವಾಗಿ ಮಕ್ಕಳ ಮೇಲೆ ಹೊಡೆದ್ರೆ ಮಾತ್ರ ಕ್ರೌರ್ಯ ಅಲ್ಲ, ಮಕ್ಕಳನ್ನ ಈ ರೀತಿ ಅವರ ಮಾನಸಿಕ ಸಮಸ್ಯೆಗೆ ತಂದಿಡೋದು ಕೂಡ ಮಕ್ಕಳ ಮೇಲಿನ ಕ್ರೌರ್ಯವೇ. ಅದನ್ನ ಕ್ರೌರ್ಯ ಅಂತಾನೆ ಪರಿಗಣಿಸ್ಬೇಕು. ಯಾಕಂದ್ರೆ ಇದು ದೀರ್ಘಕಾಲಿಕವಾಗಿ ಮಕ್ಕಳ ಮೇಲೆ ಎಂತ ಪರಿಣಾಮ ಬೀರುತ್ತೆ ಸರ್? ಈಗ ಉದಾಹರಣೆಗೆ ಇವತ್ತು ಬರ್ತಾ ಇರುವಂತ ಎಷ್ಟೋ ಹಾಡುಗಳಲ್ಲಿ ಮಹಿಳೆಯರನ್ನ ಒಂದು ಲೈಂಗಿಕ ಭೋಗದ ವಸ್ತು ಅಂತ ಬಿಂಬಿಸುವ ಹಾಡುಗಳಿದಾವೆ. ಇಂಥದನ್ನ ನಾವು ಸಣ್ಣ ವಯಸ್ಸಿನಲ್ಲೇ ಮಕ್ಳಿಗೆ ಕಲ್ಸಿದ್ರೆ ಮತ್ತೆ ಹೆಣ್ಣು ಕುರಿತ ದೃಷ್ಟಿಕೋನ ಹೇಗ್ ಬೆಳೆಯುತ್ತೆ ಸರ್? ಇವತ್ತು ಪೋಕ್ಸೋ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ, ಟೀನೇಜ್ ಪ್ರೆಗ್ನೆನ್ಸಿ ಬಾಲಗರ್ಭಿಣಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ನಿಮ್ಗೂ ಗೊತ್ತು, ತಾವು ಎಷ್ಟು ಸುದ್ದಿಗಳನ್ನು ಮಾಡಿದಿರಿ ಈ ವಿಚಾರವಾಗಿ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಈ ತರದ ಕಾರ್ಯಕ್ರಮಗಳ ಬಗ್ಗೆ ನಾವು ಎಚ್ಚರಿಕೆ ವಹಿಸಲಿಲ್ಲ ಅಂತ ಆದ್ರೆ ಇನ್ನು ನಮ್ಮ ಸಮಾಜವನ್ನ ನಾವು ಬಹಳ ಭೀಕರತೆಡೆಗೆ ತಗೊಂಡೋಗ್ಬಿಡ್ತೀವಿ ನಾವು. ಹೌದು. ಸೊ ಇದರಲ್ಲಿ ಕೇವಲ ಶಿಕ್ಷಕರಿಗಿಂತ ನಾವು ಸಿನಿಮಾದವ್ರದ್ದು ಸಹ ನೈತಿಕತೆ ಬಹಳ ಇಂಪಾರ್ಟೆಂಟ್. ಮಕ್ಕಳ ಭವಿಷ್ಯ ಹೆಣ್ಮಕ್ಳು ನೋಡ್ಕೊಂಡು ನಾವು ರಚನೆ ಮಾಡ್ಬೇಕಾಗತ್ತೆ. ಖಂಡಿತ. ಸೊ ಕೊನೆಯದಾಗಿ ಸರ್, ನೀವು ಈಗ ಆದೇಶದ ಬಗ್ಗೆ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಮತ್ತೆ ಪೋಷಕರಿಗೆ ಏನ್ ಹೇಳಕ್ ಬಯಸ್ತೀರ ಸರ್? ಒಂದು, ಈ ಆದೇಶ ಇವತ್ತಿನ ಕಾಲಘಟ್ಟಕ್ಕೆ ತುಂಬಾ ಅಗತ್ಯವಾದಂತಹ ಆದೇಶ. ಆದರೆ ಈ ಅಗತ್ಯ ಇರುವಂತ ಈ ಸಂದರ್ಭದಲ್ಲಿ ಈ ಸುತ್ತೋಲೆ ಕೊಡುವಂತಹ ಹಂತಕ್ಕೆ ನಮ್ಮ ಸಮಾಜ ತಲುಪಿರೋದು ದುರಂತ. ಇದು ಮಕ್ಕಳ ಹಕ್ಕು, ಮಕ್ಕಳ ಸುರಕ್ಷತೆ, ಮಕ್ಕಳ ಹಕ್ಕುಗಳ ರಕ್ಷಣೆ ಎನ್ನುವಂಥದ್ದು ಕೇವಲ ಸರ್ಕಾರದ ಯಾವುದೋ ಇಲಾಖೆಯ ಜವಾಬ್ದಾರಿ ಅಲ್ಲ. ಇದು ಒಟ್ಟಾರೆ ಸಮಾಜದ ಸಾಮೂಹಿಕ ಜವಾಬ್ದಾರಿ. ನಾವು ಮಾಡುವ ಪ್ರತಿಯೊಂದು ಕೆಲಸ ನಮ್ಮ ಪೀಳಿಗೆಯ ಮೇಲೆ, ನಮ್ಮ ಮುಂದಿನ ಪೀಳಿಗೆಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಎನ್ನುವ ಒಂದು ವಿವೇಚನೆ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ, ಅದು ಸಿನಿಮಾ ಕ್ಷೇತ್ರದವರಾಗಲಿ, ನಟನೆ ಕ್ಷೇತ್ರದಲ್ಲವರಾಗಲಿ, ರಚನೆ ಅಂದ್ರೆ ಸ್ಕ್ರಿಪ್ಟ್ ಬರೆಯೋರಾಗ್ಲಿ, ಕತೆ ಬರೆಯೋರಾಗ್ಲಿ, ಹಾಡುಗಳನ್ನ ರಚನೆ ಮಾಡೋರಾಗ್ಲಿ, ಎಲ್ಲರೂ ಕೂಡ ಈ ವಿವೇಚನೆಯನ್ನು ಇಟ್ಕೊಂಡ್ರೆ ಮಾತ್ರ ನಾವು ಏನ್ ಮಾಡ್ಲಿಕ್ಕಾಗುತ್ತೆ, ಒಳ್ಳೆ ಸುಂದರ ಸಮಾಜವನ್ನು ಕಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಈ ಸಮಾಜ ಕೆಡುವುದ್ರಲ್ಲಿ ನಮ್ದು ಒಂದು ಪಾತ್ರ ಆಗತ್ತೆ. ಹಾಗಾಗಿ ಒಬ್ಬ ಮಕ್ಕಳ ಹಕ್ಕುಗಳ ಕಾರ್ಯಕರ್ತನಾಗಿ ನಾನು ಇವರೆಲ್ಲರನ್ನ ವಿನಂತಿಸ್ತೀನಿ, ತಮ್ಮ ಮಕ್ಕಳ ಭವಿಷ್ಯದ ಹಿನ್ನೆಲೆ ಇಟ್ಕೊಂಡು ನಾವೆಲ್ಲರೂ ಜಾಗೃತರಾಗೋಣ ಮತ್ತು ಒಳ್ಳೆ ಸಮಾಜ ಕಟ್ಟೋಣ. ತಿಪ್ಪೇಸ್ವಾಮಿ ಅವರು ಇಷ್ಟೊತ್ತು ನಮ್ಮ ಜೊತೆ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆ ಎಲ್ಲ ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ಸೊ ಸರ್ಕಾರದ ಮಹತ್ವದ ಆದೇಶವನ್ನು ಆದಷ್ಟು ಬೇಗ ಮತ್ತು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಬೇಕನ್ನೋದೇ ನಮ್ಮೆಲ್ಲರ ಆಶಯ. ಸೊ ನಮ್ಮ ಫೆಡರಲ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ KT ತಿಪ್ಪೇಸ್ವಾಮಿ ಅವರಿಗೆ ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.